बसावा कल्याण टाइम से आपका फिर से एक बार स्वागत है। आरसीबी की जीत पर बेंगलुरु में चन्नास्वामी स्टेडियम के बाहर सेलिब्रेशन के दौरान भगदड़ मची। इस भगदड़ में 11 लोगों ने अपनी जान गंवाई। इसी को लेकर बसवा कल्याण बीजेपी ने अंबेडकर चौक पर कर्नाटका कांग्रेस सरकार के खिलाफ प्रोटेस्ट किया और मांग की कि कर्नाटका सीएम सिद्धरामैया और डिप्टी सीएम डीके शिवकुमार अपने पद से इस्तीफा दे और कहा कि कर्नाटका सरकार अपनी गलती छुपाने के लिए पुलिस ऑफिसर के खिलाफ एक्शन लिया है। इस प्रोटेस्ट में सिद्धू बिरादर, बीजेपी सिटी प्रेसिडेंट सूर्यकांत चिल्लाबट्टे, डिस्ट्रिक्ट वाइस प्रेसिडेंट शंकर नागदेव, महादेव हसूरे, अरविंद मुत्या, राजू राजुले, प्रदीप गढ़वंती, कमलाकर, दीपक गायकवाड़, शिव कुमार आगरे, शिव कुमार सुतार, कृष्णा गोने के अलावा बीजेपी के कई कार्यकर्ता मौजूद रहे। नोबल पब्लिक स्कूल एडमिशंस आर ओपन। एल्म से ही दोनों जहां में कामयाबी है। स्काई सनशाइन स्कूल स्टेप टुवर्ड्स बेटर फ्यूचर। Admissions are open. Al-Amin English Medium Primary and High School. Secure your child's bright future today. Free admissions, limited seats available. Hurry up. भारत माता की जय। ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಒಂದು ಐಪಿಎಲ್ ಗೆದ್ದಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ವಿಜಯೋತ್ಸವ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ ಸುಮಾರು 11 ಜನ ಅಮಾಯಕರು ಸಾವನ್ನಪ್ಪುತ್ತಾರೆ। ಇದಕ್ಕೆ ನೇರವಾಗಿ ಹೊಣೆ ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ। ಅವರು ಪೊಲೀಸ್ ವರಿಷ್ಠಾಧಿಕಾರಿಗಳು ಕೊಟ್ಟಿರತಕ್ಕಂತಹ ಆದೇಶವನ್ನು ಧಿಕ್ಕರಿಸಿ ಕೇವಲ ಜನರ ಎದುರುಗಡೆ ಭಾವೈಕ್ಯತೆ ತೋರಿಸಿಕೊಳ್ಳುವ ಸಲುವಾಗಿ ಯಾವುದೇ ರೀತಿಯಾದಂತಹ ಪೂರ್ವ ನಿಯೋಜನೆ ಇರಲಾರದೆ ಅತಿ ಶೀಘ್ರದಲ್ಲಿ ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ಹೊರಟಿದ್ರು। ಇದರ ಪರಿಣಾಮವಾಗಿ ಯಾವುದೇ ಸರಿಯಾದಂತಹ ನಿಯೋಜನೆ ಇರಲಾರದ ಕಾರಣದಿಂದಾಗಿ ಸುಮಾರು 11 ಜನ ಅಮಾಯಕರಲ್ಲಿ ಸಾವನ್ನಪ್ಪುತ್ತಾರೆ। ಇದನ್ನ ಹೊಣೆ ಹೊತ್ತಬೇಕಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಹಾಗೆ ಡಿ.ಕೆ. ಶಿವಕುಮಾರ್ ಅವರು। ಅದನ್ನು ಬಿಟ್ಟು ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳುವ ಸಲುವಾಗಿ ನಿಷ್ಠಾವಂತ ಪ್ರಾಮಾಣಿಕ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಸಸ್ಪೆಂಡ್ ಮಾಡತಕ್ಕಂಥ ಕೆಲಸವನ್ನು ಅವರು ಮಾಡಿದ್ರು। ಹೀಗಾಗಿ ಇವತ್ತು ಬಸವ ಕಲ್ಯಾಣದಲ್ಲಿ Manthara Hotel, first 3-star facility hotel in Baswa Kalyan and Shastri Bhavan Pure Vegetarian Restaurant. Comfort zone for your family. Above Reliance is Smart Bazaar Baswa Kalyan. Knowledge Park The Creative School. Admissions are open from LKG to 10th standard. Free uniform for new admission students. ಭಾರತೀಯ ಜನತಾ ಪಕ್ಷ ಅವರ ತಗೊಂಡಿರ್ತಕ್ಕಂಥ ಆದೇಶವನ್ನು ಧಿಕ್ಕರಿಸಿ ಈ ರೀತಿ ಯಾವುದೇ ರೀತಿಯಾದಂತಹ ಸಸ್ಪೆನ್ಷನ್ಗಳನ್ನು ಅವರು ಮಾಡಬಾರದು। ನಾವೆಲ್ಲರೂ ಕೂಡ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಎಲ್ಲಾ ಪೊಲೀಸರ ಜೊತೆಗಿದ್ದೀವಿ ಅಂತಕ್ಕಂಥ ಸಂದೇಶವನ್ನು ಇಲ್ಲಿ ಬಂದಿದ್ದೇವೆ। ತಮ್ಮ ತಪ್ಪನ್ನ ಮುಚ್ಚೋದ ಸಲುವಾಗಿ ಇಂಥ ಕ್ರಮವನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದೆ। ಇವತ್ತು ಒಂದು ವೇಳೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿರ್ತಕ್ಕಂಥ ಮಾತನ್ನು ಕೇಳಿ ಒಂದು 2-3 ದಿವಸ ಕಾಲಾವಕಾಶವನ್ನು ತೆಗೆದುಕೊಂಡು ಆ ಸಂಭ್ರಮಾಚರಣೆ ಮಾಡಿದ್ದೇ ಆದಲ್ಲಿ ಅತಿ ಸುಸಜ್ಜಿತ ರೀತಿಯಲ್ಲಿ ಆ ಒಂದು ಸಂಭ್ರಮಾಚರಣೆ ಮಾಡಲಾಗ್ತಿತ್ತು। ಯಾವುದೇ ರೀತಿಯಾದಂತಹ ಸಾವು ನೋವಿನ ಹಾನಿಗಳು ಒದಗ್ತಾ ಇರಲಿಲ್ಲ। ತಮ್ಮ ತಪ್ಪನ್ನ ಸ್ವೀಕರಿಸಿ ಮಾನ್ಯ ಸಿದ್ದರಾಮಯ್ಯನವರು ಹಾಗೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಅಂತ ನಾವು ಈ ಸ್ಥಳದಲ್ಲಿ ಒತ್ತಾಯಿಸುತ್ತೇವೆ। ಅದೇ ರೀತಿಯಾಗಿ ತಕ್ಷಣದಿಂದ ಈಗ ಅತಿ ಶೀಘ್ರದಲ್ಲಿ ತಮ್ಮ ತಪ್ಪನ್ನ ತಿದ್ದುಕೊಂಡು ಯಾರನ್ನು ಸಸ್ಪೆಂಡ್ ಮಾಡಿದ್ದಾರೆ ಮತ್ತೆ ಅವರನ್ನ ತಮ್ಮ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಇವತ್ತು ನಾವೆಲ್ಲರೂ ಸೇರಿ ಇಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ। ಇದಕ್ಕೆ ಇಡೀ ಕರ್ನಾಟಕದ ಪ್ರತಿಯೊಬ್ಬ ಜನರು ಕೂಡ ಕೈ ಜೋಡಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಷ್ಟಪಡ್ತೇನೆ। ಇವತ್ತು ಪಕ್ಷದ ಆದೇಶದಂತೆ ನಗರಾಧ್ಯಕ್ಷ ಸಿದ್ದು ಅವರ ಒಂದು ನೇತೃತ್ವದಲ್ಲಿ ಮೊನ್ನೆ ನಡೆದಂತಹ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾನು ಆರ್ಸಿಬಿ ವಿಜಯೋತ್ಸವದ ನಿಮಿತ್ತವಾಗಿ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ ನಮ್ಮ ಅಮಾಯಕ ಜನರು। ಇವತ್ತು ಅದಕ್ಕೆ ಸಿದ್ದರಾಮಯ್ಯ ಕಾಂಗ್ರೆಸ್ ನೇತೃತ್ವದ ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರೇ ಹೊಣೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ। ಯಾವುದೇ ಒಂದು ನಿಯೋಜನೆ ಮಾಡಿಕೊಳ್ಳದೇ ಪೊಲೀಸರ ಒಂದು ಆದೇಶವನ್ನು ಧಿಕ್ಕರಿಸಿ ಭದ್ರತೆಯ ಆದೇಶವನ್ನು ಧಿಕ್ಕರಿಸಿ ಇವತ್ತು ಸರ್ಕಾರ ತನ್ನ ಸ್ವಾರ್ಥಕ್ಕೋಸ್ಕರ ಇವತ್ತು ವಿಜಯೋತ್ಸವವನ್ನು ಆಚರಿಸಲಿಕ್ಕೆ ಹೊರಟಿತ್ತು। ಇವತ್ತು ಆ ನಿಮಿತ್ತವಾಗಿ ನಮ್ಮ ಅಮಾಯಕ ಜನ ಇವತ್ತು ಹಲವಾರು ಜನ ತೀರ್ಕೊಂಡಿದ್ದಾರೆ। ಆ ತೀರ್ಕೊಂಡಂತ
ಅಮಾಯಕರಿಗೆ ನಾವು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ಕೊತಾ, ಇವತ್ತು ತಾವು ಮಾಡಿರೋ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೆ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳನ್ನ ತಾವು ಉಚ್ಚಾಟನೆ ಮಾಡಿ, ತಾವು ಅನುಮಾನ ಮಾಡಿ, ತಾವು ಈ ಸರ್ಕಾರ ಯಾವ ಸಂದೇಶವನ್ನು ಕೊಡ್ಲಿಕ್ಕೆ ಹೊರಟಿದೆ ಅಂತ ಹೇಳಿ ನಾನು ಈ ಪ್ರಶ್ನೆ ಮಾಡಕ್ಕೆ ಹೊರಟಿದ್ದೀನಿ ಬಂಧುಗಳೇ. ಹೀಗಾಗಿ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಒಂದು ಇದರಲ್ಲಿ ಸಂಪೂರ್ಣ ವಿಫಲವಾಗಿದೆ. ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸಿ, ಏನು ತಾವು ಅಮಾನತನ್ನು ಮಾಡಿದಿರಿ, ನಮ್ಮ ರಾಜ್ಯದ ನಿಷ್ಠಾವಂತ ಪೊಲೀಸ್ ಮಹಾನಿರ್ದೇಶಕರಂತ ದಯಾನಂದ್ ಸರ್ ಅವನ್ನ ತಕ್ಷಣ ಪುನಃ ವಾಪಸ್ ತಗೊಳ್ಬೇಕು, ನಿಷ್ಠೆಯಿಂದ ಕಾರ್ಯನಿರ್ವಹಿಸುವಂತ ಅಧಿಕಾರಿಯನ್ನ ತಾವು ಕೆಲಸ ಮಾಡಲಿಕ್ಕೆ ಬಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.